ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿನ ತಾಣವಾಗಿದ್ದಂಥ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನ ಪಡಿತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ. NCRB ವರದಿ ಪ್ರಕಾರ ಕಳೆದ 8-9 ತಿಂಗಳಿಂದೀಚೆ, ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟಾರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೋಲಿಸಿದರೆ 25% ಹೆಚ್ಚಾಗಿದೆ ಅಂತ ಹೇಳ್ತದೆ ವರದಿ. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶದ ಪ್ರಕಾರ ಕಳೆದ ವರ್ಷ ಕರ್ನಾಟಕದಲ್ಲಿ ಒಟ್ಟು 1,80,742 ಪ್ರಕರಣ ವರದಿಯಾಗಿದೆ. 1,80,742 ಪ್ರಕರಣ ವರದಿಯಾಗಿದೆ. ಇದು ನಮ್ಮ ಸರ್ಕಾರ ಇದ್ದಾಗಿಂತ 46% ಜಾಸ್ತಿ ಆಗಿದೆ. 46%. ಅದರಲ್ಲೂ ಹಿರಿಯ ನಾಗರಿಕರ ಮೇಲಿನ ಅಪರಾಧ ಪ್ರಕರಣ 50,000 ಜಾಸ್ತಿ ಆಗಿದೆ. ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಕೊಡ್ತೀರಿ ಅಂತ ಆಂದೋಲನ ಮಾಡ್ತಾ ಇದ್ದಾರೆ. ಕರ್ನಾಟಕ ಟ್ಯಾಕ್ಸ್ ಬಹಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ. ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಕ್ರೈಮ್ ರಾಜಧಾನಿ ಅಂದ್ರೆ ಇಡೀ ದೇಶದಲ್ಲಿ ನಂಬರ್ 1 ಇದು ಬೆಂಗಳೂರಿಗೆ. ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು. IT ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ 1ನೇ ಸ್ಥಾನದಲ್ಲಿದೆ. ಒಂದೇ ವರ್ಷದಲ್ಲಿ 432 ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ. 432 ಕೋಟಿ ಲೂಟಿಯಾಗಿದೆ. 2023ರಲ್ಲಿ 17,623 ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ. 2023ರಲ್ಲಿ. ಅದೇ ನಮ್ಮ ಸರ್ಕಾರ ಇದ್ದಾಗ 9,940 2021ರಲ್ಲಿ 6,422 ಇತ್ತು. ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗೋಟಿದೆ. ಕ್ರೈಮ್ ಸಿಟಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಾಲ ಮುಚ್ಕೊಂಡಿದ್ದಂತ ಭಯೋತ್ಪಾದನಾ ಚಟುವಟಿಕೆಗಳು ಇವತ್ತು ರಾಜಾರೋಷವಾಗಿ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದು ಇದಿಲ್ಲ, ನಾವು ಹೆಂಗನ ಸೇಫ್ ಆಗ್ತೀರಿ. ಹಿಂದೆ ಹಾಸನದಲ್ಲಿ PFI, KFD ಈ ತರದ ಸಂಘಟನೆಗಳ ಮೇಲಿದ್ದಂತ 1,600ಕ್ಕೂ ಹೆಚ್ಚು ಕೇಸ್ ವಾಪಸ್ ತಗೊಂಡಿದ್ದಾರೆ. ನಾವೇನ್ ಮಾಡ್ಬೋದು ಅಂತ ಶುರು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಾವು ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ಮತ್ತೆ ಕೋಲಾರದಲ್ಲಿ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ಯಾವ್ದಾನ ದೇವಸ್ಥಾನದ ಪೂಜೆ ಆದರೆ ಈ ಕಡೆ ದೇವ್ರುಗಳು ಹಾಕ್ತಾರೆ, ಅಥವಾ ಯಾವುದೋ ರಾಜಕಾರಣಿದು ಏನೋ ಹುಟ್ಟು ಹಬ್ಬ ಆದರೆ ರಾಜಕಾರಣಿಗಳು ಫೋಟೋ ಹಾಕ್ತಾರೆ. ಯಾರ್ದ ಮಹಾಪುರುಷದ ಏನಾನ ಇದ್ರೆ ಮಹಾಪುರುಷರು ಕಟ್ಔಟ್ ಹಾಕ್ತಾರೆ. ಫಸ್ಟ್ ಟೈಮ್ ಲಾಂಗೋ ಮಚ್ಚು ಕಟ್ಔಟ್ರು, ಅದು ಸ್ಟೀಲಲ್ಲಿ ಮಾಡಿಸಿರೋದು ಕೋಲಾರದಲ್ಲಿ. ಸ್ಟೀಲಲ್ಲಿ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗ್ತೈತೆ. ಸ್ಟೀಲಲ್ಲಿ ಲಾಂಗೋ ಮಚ್ಚದು, ಅದು ದೊಡ್ಡ ರೋಡಲ್ಲಿ ಹಾಕಿರೋದು. 30 ಅಡಿ ಅಗಲ, 40 ಅಡಿ ಉದ್ದ. ಅಂದ್ರೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ರೀತಿ ಕ್ರೈಮ್ಗಳು ಜಾಸ್ತಿ ಆಗಿದೆ ಅನ್ನೋದನ್ನ ನಾನು ಅಂಕಿಅಂಶಗಳ ಪ್ರಕಾರನೇ ಈಗ ನಾನು ಹೇಳಿದ್ದೀನಿ. ಈಗಾಗಲೇ NI ತಂಡ ರಾಜ್ಯದಲ್ಲಿ ದಾಳಿ ನಡೆಸಿ ಸುಮಾರು 2 ತಿಂಗಳ ಹಿಂದೆ ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಬಂಧಿಸಿರುವ 8 ಮಂದಿ ಶಂಕಿತ ಉಗ್ರರು ಬಾಂಬ್ ಸ್ಫೋಟ ಮಾಡೋಕ್ಕೆ, ಕರ್ನಾಟಕದಲ್ಲಿರ್ತಕ್ಕಂಥ ಜನಗಳನ್ನ ಕೊಲ್ಲುವಂಥದ್ದಕ್ಕೆ ಒಂದು ರೀತಿ ಭೀತಿ ಉಂಟು ಮಾಡಿ ಕರ್ನಾಟಕಕ್ಕೆ ಯಾರು ಬರಬಾರ್ದು, ಟೂರಿಸ್ಟ್ಗಳಾಗ್ಲಿ, ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗಬೇಕು ಅಂತೇಳಿ ಬಳ್ಳಾರಿಯಲ್ಲಿ ಸಿದ್ಧತೆಯನ್ನ ಮಾಡಿದ್ರು. ಇದನ್ನು ನಾನು ಗೃಹ ಸಚಿವನಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಈಗ ಸ್ವಲ್ಪ ಮೊದಲಿಗಿಂತ ಬಹಳ ಸುಧಾರಿತವಾಗಿ ಬಾಂಬ್ಗಳನ್ನ ತಯಾರು ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಆಘಾತಕಾರಿ ಸಂಗತಿ ಅಂತ ಹೇಳಿದ್ರೆ,
ಬಳ್ಳಾರಿಯಲ್ಲಿ ಬಂಧಿಸಿರುವಂತ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್ ಎಂಬಿತ ಶಂಕಿತ ಉಗ್ರ, ಇವನೇ ಬಾಸ್ ನಂಬರ್ 1. ಇವನೊಂಥರ ಕಿಂಗ್ ಪಿನ್ ಇದ್ದಂಗೆ. ಇವನು ಎಲ್ಲರಿಗೂ ಅಸೆಂಬಲ್ ಮಾಡಿ ಪಾಪ ಅಮಾಯಕ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಇರ್ತಾರೆ, ಅಮಾಯಕರು ಪಾಪ ಅವ್ರಿಗೇನು ಗೊತ್ತಿರಲ್ಲ. ಹಣದ ಆಮಿಷ, ಧರ್ಮದ ಆಮಿಷ, ನಿಮಗೆ ಉದ್ಯೋಗ ಕೊಡಿಸ್ತೀನಿ, ನಿಮ್ಗೆ ಈ ಥರದ್ದೆಲ್ಲ ಆಮಿಷಗಳನ್ನ ಮಾಡಿ ತಮಗೂ ಗೊತ್ತಿದೆ. ಬೇರೆ ಬೇರೆ ಐಸಿಸ್ ಉಗ್ರಗಾಮಿ ಚಟುವಟಿಕೆಗಳಿಂದ ಕೇರಳದಿಂದನೂ ಹೋಗಿದ್ದಾರೆ, ನಮ್ಮ ಕರ್ನಾಟಕದಿಂದನೂ ಹೋಗಿದ್ದಾರೆ. ಈ ತರ ಟ್ರೈನ್ ಅಪ್ ಮಾಡುವಂತ ಒಂದು ಸ್ಪೆಷಲಿಸ್ಟ್ ಈ ಮಿನಾಜ್ ಆಲಿಯಾಸ್ ಮೊಹಮ್ಮದ್ ಸುಲೇಮಾನ್, ಇವನ್ನ ಬಳ್ಳಾರಿಯಲ್ಲಿ ಬಂಧಿಸಿರುವಂಥದ್ದು. ಅದೇ ರೀತಿ ಬೆಂಗಳೂರಿನ ಶಿವಾಜಿನಗರದಲ್ಲಿ, ಪುಲಿಕೇಶಿ ನಗರದಲ್ಲಿ ಮೊಹಮ್ಮದ್ ಮುನಿರುದ್ದೀನ್, ಮೊಹಮ್ಮದ್ ಮಿಜಾಯಿಲ್, ಸೈಯದ್ ಸುಲೇಮಾನ್ ಇವ್ರನ್ನು ಕೂಡ ಬಂಧಿಸಿದೆ. ಇವರೆಲ್ಲ ಜಿಹಾದ್, ಖಲೀಫತ್ ಮತ್ತು ಐಸಿಸ್ ಚಿಂತನೆಗಳನ್ನ ಇಟ್ಟುಕೊಂಡು ಇವರು ಅಮಾಯಕ ಯುವಕರನ್ನ ಆ ದಾರಿಗೆ ತೆಗೆದುಕೊಂಡೋಗಿ ಅವರಿಗೆ ಜೀವನ ಹಾಳು ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. NI ತಂಡ ಇದನ್ನು ಕೂಡ ಬಂಧಿಸಿದ್ದಾರೆ. ನನಗೆ ನೋವಾಗ್ತಿರುವಂತ ಸಂಗತಿ ಏನು ಅಂತ ಹೇಳಿದ್ರೆ, ಕರ್ನಾಟಕ ಎಲ್ಲೋ ಈ ರೀತಿ ಸ್ಲೀಪರ್ ಸೆಲ್ಗಳಿಗೆ ಒಂದು ಅವಕಾಶ ಆಗ್ತಾ ಇದೆ ಅನ್ನೋದು. ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತಿದೆ ಸ್ಲೀಪರ್ ಸೆಲ್ ಅಂದ್ರೆ ಹೇಗೆ ಅಂತ. ಆ ಸ್ಲೀಪರ್ ಸೆಲ್ಸ್ ಅಂದ್ರೆ ಅವ್ರಿಗೆ ಏನು, ಅವ್ರ ಹತ್ರ ಏನು ನೀವು ಮಾಹಿತಿ ತೆಗಿಯೋಕೆ ಸಾಧ್ಯ ಇಲ್ಲ. ಸ್ಲೀಪರ್ ಸೆಲ್ಸ್ ಅಂದ್ರೆ ನಿಮ್ಗೆ ಯಾರು ಹಣ ಬರ್ತೈತೆ, ಎಲ್ಲಿಂದ ಹಣ ಬರ್ತೈತೆ ಅವನ್ ಗೊತ್ತಿರಲ್ಲ. ಮತ್ತೆ ಏನ್ ಮಾಡಬೇಕು, ಯಾರು ನನಗೆ ಮೆಸೇಜ್ ಕೊಟ್ಟಿದ್ದಾರೆ, ಯಾರು ಇದು ರೆಡ್, ಏನು ಗೊತ್ತಿರಲ್ಲ ಅವನಿಗೆ. ಆ ರೀತಿ ಅಂದ್ರೆ ಸ್ಲೀಪರ್ ಸೆಲ್ನ ನೀವು ಪೊಲೀಸರು ಕರ್ಕೊಂಡೋಗಿ ಅವನ್ನ ಏನೇ ಟಾರ್ಚರ್ ಮಾಡಿ, ಅವನಿಗೆ ಎಷ್ಟೇ ಟಾರ್ಚರ್ ಮಾಡಿ ಏನೇ ಮಾಡಿದ್ರು ಅವನಿಂದ ಒಂದೇ ಒಂದು ವರ್ಡನ್ನು ಕೂಡ ಬಿಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೇನು ಗೊತ್ತೇ ಇರಲ್ಲ. ಆ ತರದ ಸ್ಲೀಪರ್ ಸೆಲ್ಗಳನ್ನ ತಯಾರು ಮಾಡುವಂತ ಒಂದು ಕೆಲಸ ಈ ತರ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಕಾರಜೋಳ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ, ಅವ್ರು ದಲಿತ ನಾಯಕರು, ಅವ್ರ ಮೇಲೆ ನುಗ್ಗಿ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ, ಅದು ಎಲ್ಲೋ ಬೇರೆ ಕಡೆ ಆಗಿದ್ದಾರೆ, ರೋಡಲ್ಲಿ ಪರವಾಗಿಲ್ಲ, ಸರ್ಕಾರದ ಗೆಸ್ಟ್ ಹೌಸ್ ಅಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಗೋಪಾಲ ಇನ್ನೋರ್ದಾಗ ನೋಡ್ತಾ ಇದ್ದೀರಲ್ಲ, ಹಾಗೆ ಅವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಈ ಥರದೆಲ್ಲ ಘಟನೆಗಳು ಆಗ್ತಾ ಇರೋದ್ರಿಂದ ಒಂದು ರೀತಿ ಕರ್ನಾಟಕದಲ್ಲಿ ಗುಪ್ತದಳ ಕೆಲಸ ಮಾಡ್ತಾ ಇದೆಯೋ, ಇಲ್ಲ ಸತ್ತೋಗ್ಬಿಟ್ಟಿದೆಯೋ, ಬದುಕಿದೆಯೋ, ಇಲ್ಲ ಅದಕ್ಕೇನಾನ ICUನಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ಏನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪೊಲೀಸ್ ಅಂದ್ರೆ ಮಿಲಿಟರಿ ಬಿಟ್ರೆ ನೆಕ್ಸ್ಟ್ ಪೊಲೀಸೇ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ. ಪೊಲೀಸರು ಯಾವುದೇ ಕಾರಣಕ್ಕೂ ಸ್ಟ್ರೈಕ್ ಮಾಡೋ ಅವಕಾಶ ಕಾನೂನಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಆದ್ರೆ ಚಿಕ್ಕಮಗಳೂರಲ್ಲಿ ಡೈರೆಕ್ಟ್ ಆಗಿ ಯಾರೋ ಲಾಯರ್ಗೆ ಹೊಡೆದ್ರು ಅಂತ ಹೇಳಿ ಗಲಾಟೆ ಆದಾಗ ಡೈರೆಕ್ಟ್ ಆಗಿ ಚಿಕ್ಕಮಗಳೂರಲ್ಲಿ ಪೊಲೀಸರೆಲ್ಲ ಬಂದು 100 ಜನ ಸ್ಟ್ರೈಕ್ ಅನ್ನ ಕೂತ್ಕೊಂತಾರೆ. ನಾನು ಅದಕ್ಕೆ ಹೇಳಿದ್ದು, ಲಾ ಅಂಡ್ ಆರ್ಡರ್ ಪೊಸಿಷನ್ ಅಲ್ಲ, ಇಂಟೆಲಿಜೆನ್ಸ್ ಎಲ್ಲಿದೆ? ಪೊಲೀಸರು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಪೊಲೀಸರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನ್ ಕಂಡುಹಿಡಿತಾರೆ ಇವರು? ಮುನಿಯಪ್ಪನವರೇ, ಈಗ ಯಾರೋ ಏನೋ ಉಗ್ರಗಾಮಿಗಳದು ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯವರು ಸ್ಟ್ರೈಕ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಲ್ಲ. ಎಂತ ಇಂಟೆಲಿಜೆನ್ಸ್ ಇದು? ಚಿಕ್ಕಮಗಳೂರಲ್ಲಿ ಗಲಾಟೆ ಆಯ್ತು, ಸ್ಟ್ರೈಕ್ ಆಯ್ತು, ಸರ್ಕಾರ ಏನು ಕ್ರಮ ತೆಗೆದುಕೊಡ್ಲೇ ಇಲ್ಲ, ಏನು ಕ್ರಮ ತೆಗೆದುಕೊಳ್ಳಲಿಲ್ಲ. ಸ್ಟ್ರೈಕ್ ಮಾಡಿದವ್ರ ಮೇಲೆ ಏನಾದ್ರು ಪನಿಷ್ಮೆಂಟ್ ಅನ್ನ ಆಗ್ಬೇಕಾಯ್ತು, ಏನು ಇಲ್ಲ. ಈ ತರದ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇರೋದ್ರಿಂದ ಒಂದು ರೀತಿ ಪೊಲೀಸರು ಕೂಡ ಮಾಡಲಿ ಒಂದು ಡಿಸ್ಕರೇಜ್ ಆಗಿದ್ದಾರೆ ಅನ್ಸುತ್ತೆ. ನನ್ಗನ್ಸುತ್ತೆ ಏನೋ ಟ್ರಾನ್ಸ್ಫರ್ ಅಲ್ಲಿ ಬಹಳ ದುಡ್ಡು 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 ಅಂತ ಹೇಳ್ಕೊಂಡು ಅವರೆಲ್ಲ ದುಡ್ಡು ವಸೂಲಿ ಮಾಡಕ್ಕೆ ಕೂತಿದಾರ, ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ಕೆ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನ ಭದ್ರ ಮಾಡುವಂಥದ್ಕೆ ನಾನು ಕ್ರಮ ತೆಗೆದುಕೊಂತಾರ ಗೊತ್ತಿಲ್ಲ. ನಾನು ಕೂಡ ತಮ್ಮ ಹತ್ರ ವಿನಂತಿ ಮಾಡಿದೆ, ನೀವು ಯಾಕೋ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿನೋ ಏನೋ ಗೊತ್ತಿಲ್ಲ, ನಮ್ ಕಡೆ ತಿರುಗಿ ನೋಡ್ಲೇ ಇಲ್ಲ, ನಮ್ಗೊಂಥರ ಪನಿಷ್ಮೆಂಟ್ ಮಾಡ್ಬಿಟ್ರಿ. ಬೆಳಗಾವಿಯಲ್ಲಿ
ಹಾಗೇನಿಲ್ಲ. ನೀವು ಅಲ್ಲಿ ನಿಂತು ಅಲ್ಲೇ ನೋಡಿ ಮಾತಾಡೋದಲ್ಲ, ನನ್ನನ್ನು ನೋಡಿ ಮಾತಾಡೋದಿಲ್ಲ. ನನ್ನನ್ನು ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತಿದ್ದೆ, ನೀವು ಅಲ್ಲಿ ನೋಡಿ ನಾವು ಅಲ್ಲಿ ನೋಡ್ತೀವಿ, ಎಂತ ಮಾಡಲಿಕ್ಕೆ ಸಾಧ್ಯ? ಸೊ ನನ್ನನ್ನು ನೋಡಿ ಮಾತಾಡಿ, ನಾನು ನಿಮ್ಮನ್ನು ನೋಡ್ತಾ ಇರ್ತೇನೆ. ನನಗೂ ಒಳ್ಳೇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಗಾಗ ಸಭಾಧ್ಯಕ್ಷರೇ ಅಂತ ಹೇಳ್ತಾ ಇರ್ತೀವಿ. ಇಲ್ಲ, ಇವತ್ತೆಲ್ಲ ಪೂರ್ತಿ ಬೆಳಗ್ಗೆಯಿಂದ ತಮ್ಮನ್ನು ನೋಡ್ತಾ ಇದ್ರೆ ಈಗ ನಮ್ಮ ಕಡೆನೇ ಇದ್ದೀರಾ ಅಂತ ಪಕ್ಕ ಅರ್ಥ ಆಗ್ತಾ ಇದೆ. ಈಗ ಗೋಪಾಲ ಅನೀಶ್ ಇರೋದು ಎಲ್ಲ ಪಕ್ಷದ ಮಿತ್ರ. ನೋಡೋಣ, ಮುಂದಕ್ಕೆ ನೋಡ್ತೀವಿ. ಅದು ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ ಅಧ್ಯಕ್ಷರೇ, ಒಬ್ಬ ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ದೊಡ್ಡ ಹೋಮ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಇದ್ದಂಗಿಲ್ಲ, ಉಪಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟವರು ಗಮನಿಸ್ತಾನೂ ಇಲ್ಲ. ಇದು ಬಹಳ ದುರ್ದೈವದ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಬಗ್ಗೆ ಎಳೆಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳಾದ್ರೂ ಬರ್ಬೇಕಲ್ಲ, ಒಬ್ಬರಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾರು ಅಲ್ಲಿ ಒಬ್ರು ಕೂತಿಲ್ಲ. ಏನ್ ಈ ರೀತಿ ನಗಣ್ಯ ಮಾಡ್ತಾರೆ? ಅಧಿಕಾರಿಗಳಿದ್ದಾರೆ, ಯಾರು ಇಲ್ಲ. ಇದ್ದಾರೆ, ಯಾರಿದ್ದಾರೆ ಇಲ್ಲಿ? ನನಗೆ ಗೊತ್ತಿಲ್ವಾ ಯಾರ್ಯಾರು ಕಮಿಷನರು, ಹಿರಿಯ ಅಧಿಕಾರಿಗಳು ಯಾರು? ಹೆಂಗಾಗುತ್ತೆ? ನಿಮ್ಗೆ ಬೆಳಗ್ಗೆನೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ. ನಾನು ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಎಲ್ಲರಿದ್ರು, ನೀನು ಬೇಡ ಬೇಡ ಅಂತ ಹೇಳಿದ್ರಿ. ಯಾವುದು? ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಅಲ್ಲ ಇದ್ರು ಅವಾಗ. ನೆನ್ನೆ ನೀವು ಗೆಲ್ಕೊಟ್ಟು ಅವಕಾಶನೇ ಕೊಡಲಿಲ್ಲ. ಯಾರ ಕೊಬ್ಬರಿ ಕಡೆ ನಿಮ್ ಗಮನ ಕೊಬ್ಬರಿ ಕಡೆ ಹೊರಟೋಯ್ತಲ್ಲ. ಅವ್ರು ಇದ್ದಾಗ ಮಾತಾಡ್ಬೇಕು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ನಾನು ನಿನ್ನೆ ಅವಕಾಶ ಇತ್ತು ಇರೋದು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ಹೌದು. ಮತ್ತೆ ನಿನ್ನೆ ಕೂಡ ಅವಕಾಶ ಇತ್ತಂತ.